ನಾವು ಮಾರ್ಕೆಟ್ ಬಿದ್ದಿದೆ ಅಂತಂದ್ರೆ ಕಲಿಬೇಕು. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂತಂದ್ರೆ ಒಂದೇ ಸಿಂಪಲ್ ಫಾರ್ಮುಲಾ, ಏನದು? ಲೋ ಪ್ರೈಸ್ ಬೈ ಮಾಡಿ ಹೈ ಪ್ರೈಸ್ಗೆ ಸೆಲ್ ಮಾಡ್ಬೇಕು. ಹೇಳ್ತೀನಿ, ಮಾರ್ಕೆಟ್ ಯಾವಾಗ್ಲೂ ಹಿಂಗೆ ಮೇಲೆ ಹೋಗಲ್ಲ, ಒಂದೇ ಲೈನ್ ಮೇಲೆ ಹೋಗಲ್ಲ, ಒಂದೇ ಲೈನ್ ಬೀಳಲ್ಲ. ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ಬಿದ್ದಾಗ ಬೈ ಮಾಡ್ಬೇಕು, ಮೇಲೆ ಹೋಗಾಗ ಸೆಲ್. ನಾವು ಶಾರ್ಟ್ ಟರ್ಮ್ ಯಾವ ತರ ಮಾಡ್ಬೇಕಂತ ನೋಡೋಣ. ಫಸ್ಟ್ ಶಾರ್ಟ್ ಟರ್ಮ್ ಮಾಡ್ಬೇಕಂತಂದ್ರೆ ನಾವ್ ಏನ್ ಅಬ್ಸರ್ವ್ ಮಾಡ್ಬೇಕು? ಫಸ್ಟ್ ಒಂದು ಸ್ಟಾಕ್ ಏನಾಗಿರ್ಬೇಕಂತಂದ್ರೆ ಅಟ್ಲೀಸ್ಟ್ ರೀಸೆಂಟ್ ಆಗಿ ಫಾಲ್ ಅನ್ನೋದು ಒಂದು 15 to 20% ಆಗಿರ್ಬೇಕು. ಒಂದು ಸ್ಟಾಕು 15 to 20% ಬಿದ್ದಿರ್ಬೇಕು. ಎಲ್ಲಾ ಸ್ಟಾಕ್ಸ್ ನೋಡ್ತೀರಾ? ಎಲ್ಲಾ ಸ್ಟಾಕ್ಸ್ ಬೇಡ. ಸೊ ಓನ್ಲಿ ನಿಫ್ಟಿ 100 ಸ್ಟಾಕ್ಸ್ ನೋಡಿ ಸಾಕು. ನಿಫ್ಟಿ 100 ಸ್ಟಾಕ್ಸ್ ಅಂತಂದ್ರೆ ಏನು? ಜಸ್ಟ್ ಟಾಪ್ 100 ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಗೆ ಎವ್ರಿ ಮಂತ್ ಶಾರ್ಟ್ ಟರ್ಮ್ಗೆ ಯಾವ್ದೋ ಒಂದು ಸ್ಟಾಕ್ ಸಿಗುತ್ತೆ. ರೀಸೆಂಟ್ ಆಗಿ ಅಟ್ಲೀಸ್ಟ್ ಒಂದು 15 to 20% ಅನ್ನೋದು ಫಾಲ್ ಆಗಿರ್ಬೇಕು. ನೆಕ್ಸ್ಟ್ ಏನಾಗಿರ್ಬೇಕು? ಸ್ಟ್ರಾಂಗ್ ಸಪೋರ್ಟ್ ಹತ್ರ ಇರ್ಬೇಕು. ಕರೆಕ್ಟಾ? ಸ್ಟ್ರಾಂಗ್ ಸಪೋರ್ಟ್ ಹತ್ರ ಇರ್ಬೇಕು. ರೈಟ್. ನೆಕ್ಸ್ಟ್ RSI ಎಷ್ಟಿರ್ಬೇಕು? RSI ಅರೌಂಡ್ 30-35 ಹತ್ರ ಇದ್ರು ಓಕೆ. RSI 70 ಹತ್ರ ಇರೋದು ಯಾವುದು ಬೈ ಮಾಡಬೇಡಿ. ರೈಟ್. ಈಗ ನಾನು ಆಲ್ರೆಡಿ ಒಂದು ಸ್ಟಾಕ್ ಹುಡುಕಿದ್ದೀನಿ ಇಲ್ಲಿ. ಯಾವ್ದಂತಂದ್ರೆ ಕೋಲ್ ಇಂಡಿಯಾ. ಕೋಲ್ ಇಂಡಿಯಾ ಓಪನ್ ಮಾಡ್ತೀನಿ ಚಾರ್ಟ್. ಹೆಂಗ್ ಓಪನ್ ಮಾಡೋದು ಚಾರ್ಟ್? ಇದ್ರ ಮೇಲೆ ಕ್ಲಿಕ್ ಮಾಡೋದು. ಕೋಲ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಸಿ ಮೋರ್ ಆನ್ ಅಡ್ವಾನ್ಸ್ ಚಾರ್ಟ್ ಅಂತ ಓಪನ್ ಮಾಡಿದ್ರೆ ಚಾರ್ಟ್ ಓಪನ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ಗೆ ಮಾಡ್ಬೇಕಂತಂದ್ರೆ ಫಸ್ಟ್ ಟೈಮ್ ಫ್ರೇಮ್, ಡೈಲಿ ಟೈಮ್ ಫ್ರೇಮ್ ಇಟ್ಕೊಳ್ಳಿ. ಟೈಮ್ ಫ್ರೇಮ್ ಯಾವ್ದಿದೆ ಇಲ್ಲಿ? ಡೈಲಿ ಟೈಮ್ ಫ್ರೇಮ್ ಇದೆ. ರೈಟ್. ಸೊ ರೀಸೆಂಟ್ ಆಗಿ ಬಿದ್ದಿದೆ ನೋಡಿ. ಪೀಕ್ ಇಂದ ಎಷ್ಟು ಬಿದ್ದಿದೆ ಪ್ರೈಸು? ಪೀಕ್ ಲೆವೆಲ್ ಇಂದ ಎಷ್ಟು ಬಿದ್ದಿದೆ ನೋಡಿ. ಮೆಜರ್ ಸೆಲೆಕ್ಟ್ ಮಾಡಿ ನೋಡಿ. ಈ ಹೈ ಇಂದ ಚೆಕ್ ಮಾಡಿ. ಈ ಹೈ ಇಂದ ಆಲ್ಮೋಸ್ಟ್ ನಿಯರ್ಲಿ 30% ಬಿದ್ದಿತ್ತು. ಕರೆಕ್ಟಾ? 30% ಬಿದ್ದಿದೆ. ಎಲ್ಲರೂ ಬಿದ್ದಿದೆ, ಇದು ಮೇಲೆ ಹೋಗ್ತಾ ಇಲ್ಲ ಅಂತ ಬೈ ಮಾಡಲ್ಲ. ಯಾರು ಬೈ ಮಾಡಲ್ಲ, ಗೊತ್ತಿಲ್ಲದವರು. ಬಿದ್ದಿದೆ, ಯಾವಾಗ ಮೇಲೆ ಹೋಗುತ್ತೆ ಅಂತ ಬಿಡ್ತಾರೆ. ಇದನ್ನ ಒಂದು 1 month ಆದ್ಮೇಲೆ ಅದೇ ಓಪನ್ ಮಾಡ್ತಾರೆ. ಏನೋ ನ್ಯೂಸ್ ಅಲ್ಲಿ ಬರುತ್ತೆ, ಓಪನ್ ಮಾಡ್ತಾರೆ. ಅವಾಗ ಈ ರೇಂಜ್ ಅಲ್ಲಿ ಇರುತ್ತೆ. ಅವಾಗ ಬೈ ಮಾಡ್ಬೇಕಿತ್ತು, ನಾನು ಬೈ ಮಾಡಿಲ್ಲ. ಮೇಲೆ ಹೋಗಿದೆ ನೋಡಿ, ಇದು ಮೇಲೆ ಹೋಗುತ್ತಂತ ಅನ್ಕೊಂಡಿಲ್ಲ ಅಂತಾರೆ. ಸೊ ನಾವೇನ್ ಮಾಡ್ಬೇಕು? ಒಂದು ಸ್ಟಾಕ್ ನಿಫ್ಟಿ 100 ಸ್ಟಾಕ್ಸ್, ಯಾವ್ದಾದ್ರು ಒಂದು ಸ್ಟಾಕ್ ನಿಫ್ಟಿ 100 ಅಲ್ಲಿ ಇರೋದು ಬಿದ್ದಿದೆ ಅಂತಂದ್ರೆ ಏನ್ ಮಾಡ್ಬೇಕು? ಫಂಡಮೆಂಟಲ್ ಚೆಕ್ ಮಾಡ್ಬೇಕಾದ್ರು ಫಸ್ಟ್, ಅದು ಸ್ಟ್ರಾಂಗ್ ಕಂಪನಿನೇ ಇಲ್ವಾ ಅಂತ. ಸೊ ನೋಡಿ, ಒಂದು ಸೀಕ್ರೆಟ್ ಹೇಳ್ತೀನಿ. ಮಾರ್ಕೆಟ್ ಯಾವಾಗ್ಲೂ ಹಿಂಗೆ ಮೇಲೆ ಹೋಗಲ್ಲ. ಮಾರ್ಕೆಟ್ ಯಾವಾಗ್ಲೂ ಒಂದೇ ಲೈನ್ ಮೇಲೆ ಹೋಗಲ್ಲ, ಒಂದೇ ಲೈನ್ ಬೀಳಲ್ಲ. ಮಾರ್ಕೆಟ್ ಮೇಲೆ ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಈ ತರ ಆಗುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೇಕಂತಂದ್ರೆ ಒಂದೇ ಸಿಂಪಲ್ ಫಾರ್ಮುಲಾ, ಏನದು? ಲೋ ಪ್ರೈಸ್ ಬೈ ಮಾಡಿ ಹೈ ಪ್ರೈಸ್ಗೆ ಸೆಲ್ ಮಾಡ್ಬೇಕು ಅಷ್ಟೇ. ನಾವು ಬಿದ್ದಿರೋ ಸ್ಟಾಕ್ಸ್ ಬೈ ಮಾಡ್ಬೇಕು. ನಾವೇನ್ ಮಾಡ್ತೀವಿ? ಈಗ ಈ ರೇಂಜ್ ಅಲ್ಲಿ ಇದ್ದಾಗ ಮೇಲೆ ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ, ಹಿಂಗೆ ಹೋಗುತ್ತೆ ಬಿಡಿ ಅಂತ ಇಲ್ಲಿ ಬೈ ಮಾಡ್ತೀವಿ. ನಾವು ಬೈ ಮಾಡಿ ನೆಕ್ಸ್ಟ್ ಡೇಯಿಂದ ಏನಾಗುತ್ತೆ? ಬೀಳುತ್ತೆ. ಸ್ಟಾಕ್ ಮಾರ್ಕೆಟ್ ಬೇಡ, ಲಾಸ್ ಆಗುತ್ತೆ, ಲಾಸ್ ಮಾಡ್ಕೊಂತಾರೆ, ಹೋಗ್ಬೇಡ ಅಂತ ಎಲ್ಲರಿಗೂ ಹೇಳ್ತೀವಿ. ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ, ಹೌದಾ ಇಲ್ವಾ? ಸೊ ನಾವೇನ್ ಮಾಡ್ಬೇಕು? ಮಾರ್ಕೆಟ್ ಬಿದ್ದಾಗ ಬೈ ಮಾಡ್ಬೇಕು, ಮೇಲೆ ಹೋಗಾಗ ಸೆಲ್ ಮಾಡ್ಬೇಕು. ನಾವು ಮಾರ್ಕೆಟ್ ಬಿದ್ದಿದೆ ಅಂತಂದ್ರೆ ಕಲಿಬೇಕು. ರೈಟ್. ಸೊ ಎಲ್ಲ ಬಿಸ್ನೆಸ್, ಯಾವ್ದಾದ್ರೂ ಆಗ್ಲಿ ಬಿಸ್ನೆಸ್, ಪ್ರಾಫಿಟ್ ಲಾಸ್ ಅನ್ನೋದು ಕ್ವೈಟ್ ಕಾಮನ್. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ.